ಹೆಸರು ರವಿಕಾಂತ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ದಯವಿಟ್ಟು ನನ್ನ ಪ್ರಶ್ನೆಯಿಂದ ತಪ್ಪು ತಿಳ್ಕೊಬೇಡಿ. ಪ್ರತಾಪ್ ಸಿಂಹ ಅವ್ರಿಗೆ ಅಧಿಕಾರ ಇಲ್ಲ, ಬಿಜೆಪಿಯವರು ಅವ್ರನ್ನ ಸೇರಿಸ್ತಾ ಇಲ್ಲ, ಬಿಜೆಪಿಯವರು ಮೈಸೂರು ಪಾರ್ಟಿಗೆ ಅವ್ರನ್ನ ಸೇರಿಸ್ತಾ ಇಲ್ಲ, ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಬಿಡ್ತಾ ಇಲ್ಲ. ಅದೆಲ್ಲ ನಮಗೂ ಗೊತ್ತು. ನಿಮ್ದೆಲ್ಲ ವಿಡಿಯೋಗಳು ನಾವು ನೋಡಿದ್ದೀವಿ, ನಿಮ್ಮದು ನೋಡಿದ್ದೀವಿ, ಪ್ರತಾಪ್ ಸಿಂಹ ಅವ್ರದ್ದು ನೋಡಿದ್ದೀವಿ. ನೀವು ಸ್ವಲ್ಪ ಪ್ರಬುದ್ಧವಾಗಿ ಉತ್ತರ ಕೊಡ್ಬೋದಿತ್ತಲ್ಲ. ಆಸ್ ಎ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಕೇಳ್ಬೋದು. ನಿಮ್ಮಂಥವ್ರಿಂದ ನಮ್ಮ ಪಾರ್ಟಿ ಹಾಳಾಗ್ತಿರೋದು. ಅಲ್ಲ ಅಲ್ಲ, ನಿಮ್ಮಂಥವ್ರಿಂದನೇ ಪಾರ್ಟಿ ಹಾಳಾಗ್ತಿರೋದು. ಯಾಕೆ ಅಂತ ಯಾಕೆಂದ್ರೆ ನೀವು ಇವೆಲ್ಲ ಕಾಂಗ್ರೆಸ್ ಮುಖವಾಡ ಹಾಕೊಂಡು ನಮ್ಮ ಪಕ್ಷದಲ್ಲಿ ನಿಮ್ಮಂತವ್ರು ಅಲ್ಲಲ್ಲಿ ಸೇರ್ಕೊಂಡೆ ನಾವು ಹಾಳಾಗಿರೋದು. ಇಲ್ಲ 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 ಸರ್, ಕೇಳಿ ಏನು ಗೊತ್ತಾ ಸರ್? ಸರ್ ನಿಮ್ಮ ಕ್ವಶನ್ ಕನ್ವೆ ಆಗಿದೆ, ನಿಮ್ಮ ಕ್ವಶನ್ ಕನ್ವೆ ಆಗಿದೆ. ದಯವಿಟ್ಟು ನಾನು ಈಗ ಮೈಕಿಲ್ ದೇವ್ರ ಇದೇ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತಾಡ್ತಿದ್ರೆ ನಿನಗೇನು ಅನ್ಸ್ಲಿಲ್ವಾ ಸರ್? ನಿನಗೇನು ಅನ್ಸ್ಲಿಲ್ವಾ? ಒಂದ್ ನಿಮಿಷ ಸರ್, ನಾನು ಫಸ್ಟೇ ನನ್ನ ಪ್ರಶ್ನೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಕೇಳಿದೆ ನಾನು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ. ಅಲ್ಲ, ಒಂದ್ ನಿಮಿಷ, ಕಾಂಗ್ರೆಸ್ ಪರವಾಗಿ ಮಾತಾಡ್ತಿರೋದು. ಒಂದ್ ನಿಮಿಷ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಡಿ ಕೆ ಸಾಹೇಬ್ರ ಬಗ್ಗೆ, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಇವತ್ತು ಅವರೆಲ್ಲ ಅವ್ರು ಲೀಡ್ ಮಾಡಿದ್ದಕ್ಕೆ ನಾವು ರೂಲಿಂಗ್ ಬಂದ್ವಿ. ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಎಲ್ರದ್ದು ಇದೆ. ಅವ್ರ ಅಸ್ತಿತ್ವಕ್ಕೆ ಧಕ್ಕೆ ಬರುವಾಗ, ನಾನು ಕೇಸ್ಗಳು ಹಾಕ್ಸ್ಕೊಂಡು ಫೈಟ್ ಮಾಡುವಾಗ, ನಾನು ನನ್ನ ತಂಟೆಗೆ ಬಂದರೆ ಎಲ್ಲ ಪ್ರತಾಪ್ ಸಿಂಹ ವಿರುದ್ಧ ಫೈಟ್ ಮಾಡಿದ್ದು. ನನ್ನ CMಗೋ DCMಗೋ ನನ್ನ ಮಿನಿಸ್ಟರ್ ಬಗ್ಗೆ ಮಾತಾಡಿದಾಗ ನಾನು ಫೈಟ್ ಮಾಡಿದ್ದು. ನಮಗೆಲ್ಲ ಗೊತ್ತಾಗೋಯ್ತು. ನೀವೊಂದು ಕಾಂಗ್ರೆಸ್ ನೋಡೋಣ, ಕಾಂಗ್ರೆಸ್ ಪಾರ್ಟಿ ಬೆಳಿಬೇಕು ಅಂದರೆ ಒಮ್ಮತವಾಗಿ ಯುನೈಟ್ ಆಗಿರಬೇಕು. ಈಗ ನೀವು ಪ್ರತಾಪ್ ಸಿಂಹ ಮಾತಾಡೋದು ಬಿಟ್ಟು ನನಗೆ ಪ್ರಬುದ್ಧತೆ ಪಾಠ ಹೇಳ್ತಿದ್ದೀರಾ. ಆತ ಸೊಂಟದ ಕೆಳಗೆ ಭಾಷೆ ಮಾತಾಡಿದಾನೆ, ನಿನ್ನ ಪಕ್ಷದ ಶಾಸಕನ ತಾಯಿಗೆ ಇನ್ಸಲ್ಟ್ ಆಗಿದೆ. ಅದು ನೋವೇ ಇಲ್ವಾ? ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳ್ತೀನಿ ಸರ್, ಯಾಕೆಂದ್ರೆ ಕನ್ಕ್ಲೂಡ್ ಮಾಡ್ಬೇಕಲ್ಲ ಸರ್, ಪ್ರಶ್ನೆ ಕನ್ಕ್ಲೂಡ್ ಮಾಡಬೇಕು. ಯಾವತ್ತೂ ಇದೇ ಚಾನಲ್ ಅಲ್ಲಿ ಇದೇ ಒಂದು ನಾನು ಬರ್ತಾ ನೋಡ್ಕೊಂಡ್ ಬಂದೆ, ಪ್ರದೀಪ್ ಈಶ್ವರ್ ಅವರು ಒಂಟಿ ಆಗ್ಬಿಟ್ರಾ, ಪ್ರದೀಪ್ ಈಶ್ವರ್ ಅವರಿಗೆ ಪಾರ್ಟಿಯವ್ರು ಯಾರು ಸಾಥ್ ಕೊಡ್ತಾ ಇಲ್ವಾ, ಪ್ರದೀಪ್ ಈಶ್ವರ್ ಅವರ ಮಾತಿಗೆ ಪಾರ್ಟಿಯ ಮುಖಂಡರು ಯಾರು, ಹಿರಿಯರು ಯಾರೂ ಸಹ ಅವ್ರು ಒಲ್ವಲ್ ನಿಂತಿಲ್ವಾ ಅಂತ ಹೇಳಿ ನೋಡ್ಕೊಂಡ್ ಬಂದೆ ನಾನು. ನನಗೆ ಬೇಸರ ಆಯಿತು. ನಮ್ಮ ಕ್ಷೇತ್ರದ ಅಲ್ಲ, ನಮ್ಮ ಪಾರ್ಟಿಯ ಶಾಸಕರಿಗೆ ಒಂಟಿತನ ಮಾಡಿಬಿಟ್ರ, ನಮ್ಮ ಪಕ್ಷದವ್ರು ಯಾರು ಮಾತಾಡ್ಲಿಲ್ವಾ ಅಂತ ಕೇಳಿದೆ ನಾನು. ಅದಕ್ಕೆ ನಾನು ನಿಮ್ಗೆ ಒಂದು ಹೇಳ, ನಿನಗೊಂದು ಕ್ಲಾರಿಟಿಯ ಕೊರತೆ ಇದೆ. ಕಳೆದ 2.5 ವರ್ಷದಿಂದ ನಾನು, ಪ್ರಿಯಾಂಕ್ ಸರು, ಸಂತೋಷ್ ಲಾಡ್ ಸರು, CM ಸರು, DCM ಸರ್ರೆ ಮೇಜರ್ ಆಗಿ BJP ಅವ್ರನ್ನ ಕೌಂಟರ್ ಮಾಡ್ತಾ ಇರೋದು. ಇದು ಗೊತ್ತಿರಲಿ. ಬೇರೆ ಸಚಿವರು ಯಾವತ್ತೂ ಅಭಿವೃದ್ಧಿ ವಿಚಾರ ಬಿಟ್ಟು ಯಾರ ಬಗ್ಗೆನೂ ಮಾತಾಡಿಲ್ಲ. ನೀವು ನಿರಂತರವಾಗಿ ನೋಡ್ತಾ ಇರಿ, ಸಂತೋಷ್ ಲಾಡ್ ಸರ್, ನಾನು, ಪ್ರಿಯಾಂಕ್ ಸರ್ ಎವ್ರಿ ಟೈಮ್. ಈಗ ನನ್ನ ಪರವಾಗಿ ಪ್ರಿಯಾಂಕ್ ಸರ್ ನನಗೆ ಟ್ವೀಟ್ ಮಾಡಿದ್ದಾರೆ. ನೀವು ಈಗ ಸಡನ್ ಆಗಿ ಬೇರೆಯವ್ರು ಯಾರು ಮಾತಾಡ್ತಿಲ್ಲ ಅಂದ್ರೆ? ಆದರೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಮಸ್ಯೆ, ನೋವು ಏನಂದ್ರೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮುನ್ನುಗ್ಗಿ ಮಾತಾಡಿದಾಗ ಹಿಂದೆಗಡೆ ಇರೋರು ಬೆನ್ ತಟ್ಟಬೇಕು. ನೀವು ಆ ಕೆಲಸ ನಿಮ್ಗೆ ಮಾಡಿದ್ದಾರೆ, ಬೇರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾಡ್ಲಿ ಅಂತ ನಾನು ನಿಮ್ಮ ಹತ್ರ ನಿಮ್ಮ ಪರವಾಗಿ ಕೇಳ್ಕೊತಾ ಇದ್ದೀನಿ. ಅವರ ಮಾತುಗಳನ್ನು ಇನ್ನೊಂದು ಸ್ವಲ್ಪ ರೈಟ್ ಸೆನ್ಸಲ್ಲಿ ನೀವು ಕೂಡ ತೆಗೆದುಕೊಳ್ಳಬಹುದಾಗಿತ್ತು. ಪ್ರತಾಪ್ ಸಿಂಹ ಮಾತನಾಡ್ತಾ ಇರುವುದರ ಬಗ್ಗೆ ಯಾರೋ ಪ್ರಬುದ್ಧ BJP ಕಾರ್ಯಕರ್ತನಿಗೂ ಅನ್ನಿಸ್ಬೋದು, ಯಾಕ್ರಿ ಪ್ರತಾಪ್ ಇಷ್ಟೆಲ್ಲ ಹೋಗಿ ಇಷ್ಟ ಪ್ರಬುದ್ಧವಾಗಿ ಮಾತಾಡಿದ್ರಿ, ಯಾಕೆ ಈ ಹಂತಕ್ಕೆ ಹೋಗಬೇಕಾಗಿತ್ತು ನೀವು ಅಂತ BJP ಕಾರ್ಯಕರ್ತರಿಗೂ ಅನ್ನಿಸಬಾರ್ದು ಅಂತಲ್ಲ. ನೀವು ಹಂಗೆ ಅಂದ ತಕ್ಷಣ ನೀವು ಕಾರ್ಯಕರ್ತ ಹೌದು ಅಲ್ವ ಅಂತ ಕೇಳ್ಬಿಟ್ರೆ, ಹೌದ್ರಿ ಕೆಲವರು ಮನಸ್ಸಿಗೆ ಒಂದು ನಿಮಿಷ ನಿಮ್ಮ ಕನ್ವೆ ಆಗಿದೆ ರೀ, ಕಂಪ್ಲೀಟ್ಲಿ ಕನ್ವೆ ಆಗಿದೆ, ನಿಮ್ಮ ಪಾಯಿಂಟ್ ಕನ್ವೆ ಆಗಿದೆ. ಅವರು ಪ್ರತಾಪ್ ಸಿಂಹನ ವಹಿಸ್ಕೊಂಡು ಮಾತಾಡಿಲ್ಲ. ಪ್ರತಾಪ್ ಸಿಂಹ ಪೊಲಿಟಿಕಲಿ ತಮ್ಮದೇ ಪಕ್ಷದಲ್ಲಿ ಕಾರ್ನರ್ ಆಗಿರುವವರು ಅಂತಾನೆ ಅವರು ಮಾತುಗಳನ್ನು ಶುರು ಮಾಡಿದ್ದು. ಸರ್, ಪಾರ್ಟಿ ಇಂಟಿಗ್ರಿಟಿ ಅಂದರೆ ಏನು ಅಂದರೆ, ಇವತ್ತು ಅವರು ಇಫ್ ದ ಕಾರ್ಯಕರ್ತ ಅನ್ನೋದು ನಿಜ ಆದರೆ, ಇಷ್ಟು ಜನ ಲೀಡರ್ಸ್ಗೆ ಬಾಯಿಗೆ ಬಂದಂಗೆ ಇವರು ಬೈತಾ ಇದ್ದಾರೆ. ಯತ್ನಾಳ್ ಅವರು ಸಿದ್ದರಾಮಯ್ಯ ಸಾಹೇಬ್ರನ್ನ ಹಂಗಿಸ್ತಾರೆ, ಏನೇನೋ ಮಾತಾಡ್ತಾರೆ, ಏಕವಚನದಲ್ಲಿ ಮಾತಾಡಿದಾಗ ನಮ್ಮಂಥವ್ರು ಹೋಗಿ ಮುಂದೆ, ನಾನೊಬ್ಬ ಅಹಿಂದ ಹುಡುಗ ಸರ್, ನನ್ನ ಲೀಡರ್ಸ್ನ ಕಾಪಾಡ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ಸೇಫ್ ಪಾಲಿಟಿಕ್ಸು, ಕಂಫರ್ಟ್ ಝೋನು ಮಾಡೋದೇ ಇಲ್ಲ. ನಾನು ಮೊನ್ನೆ ಕಷ್ಟಪಟ್ಟು ಗೆದ್ದು ಇಷ್ಟು ಕೆಲಸ ಮಾಡ್ತಿದ್ರೆ ನೆಕ್ಸ್ಟ್ ಗೆಲ್ತೀಯಾ ಅಂತಾರೆ. ನಾನು ನಿಮ್ಮನ್ನು ತಡೆದಿರುವವರು ಯಾರು ಇವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ಲೋ ಕೆಲವರಲ್ಲಿ ನಾನು ನಿಲ್ತೀನಿ. ಅವತ್ತೇನು ಹೇಳ್ತಾರೆ ಗೊತ್ತಾ? ಇವನ ಹತ್ರ ದುಡ್ಡಿತ್ತು, ಹಂಚಿಬಿಟ್ಟು ಗೆದ್ದ ಅಂತಾರೆ 3ನೇ ಎಲೆಕ್ಷನ್ಗೆ. ಆವಾಗ ಇನ್ನು ಸೋಲ್ಸೋಕ್ಕಾಗಲ್ಲ ಅಂತಾರೆ. ಮೊನ್ನೆ ಗೆಲ್ಲಲ್ಲ ಅಂದರು, ಗೆದ್ದೆ, ಕೆಲಸದ ರಿಪೋರ್ಟ್ ಕಾರ್ಡ್ ಕೊಟ್ಟೆ. BJP MLAಗಳಿಗೆ ನಾನು ರಾಜ್ಯದ ಜನತೆನ ಕೇಳ್ತೀನಿ, ನಾನು ಕೆಲಸಗಾರನು ಹೌದು, ಈಗ ಇದು ರಿಪೋರ್ಟ್ ಕಾರ್ಡ್. BJP ಅವ್ರು ಬಿಸಾಕ್ರಪ್ಪ, ನಾನು ಇಷ್ಟು ಹಳ್ಳಿಗೆ ಹೋಗಿದ್ದೀನಿ, ನಾನು ಇಷ್ಟು ಜನರ ಕಷ್ಟ ಕೇಳಿದ್ದೀನಿ, ಏನಾದರೂ ಮಾತಾಡಿದ್ರೆ ಮುಳ್ಳಂದಿ ಅಂತಾರೆ, ಏನಾದರೂ ಮಾತಾಡಿದ್ರೆ ಮನುಷ್ಯೇತರರು ಅಂತಾರೆ, ಮಾನ್ಯ ಹಿಂದೂ ಹಿರಿಯರು. ಯತ್ನಾಳ್ ಸಾಹೇಬ್ರೆ, ನೀವು ಬಿಜಾಪುರಕ್ಕೆ ಏನು ಮಾಡಿದ್ದೀರಾ? ಪ್ಲೀಸ್ ಒಂದು ಬುಕ್ಲೆಟ್ ಕೊಡಿ, ಇಲ್ಲ ಖಾಲಿ ಬುಕ್ ಆದರೂ ಕೊಡಿ ಸರ್, ಅದನ್ನಾದರೂ ರಿಸೀವ್ ಮಾಡ್ತೀವಿ. ಯಾಕೆ ಈ ಐಡಿಯಾಲಜಿಕಲ್ ಫೈಟ್ ಅವ್ರು ಯಾಕೆ ಬರ್ತಾ ಇಲ್ಲ? ಮೈ ಕ್ವಶನ್ ಅದೇ. ಈಗ ಯಜಮಾನ್ರು ಯಾರೋ ಒಬ್ರು ಹೇಳಿದ್ರು, ನನ್ನನ್ನು ಯಾಕೆ ಸ್ಪಾಟಲ್ಲಿ ಎಕ್ಸ್ಪೋಸ್ ಮಾಡಬಾರ್ದಾಗಿತ್ತು? ನೋಡಿ ನಿನ್ನ ವಿಡಿಯೋ 1 hour ಟೈಮ್ ಕೊಟ್ಟಿದ್ದೀನಿ, ಇಲ್ಲ ನಾಳೆ ತೊಗೊಂಬರಕ್ಕೆ ಕೇಳಿ ಆ ವಿಡಿಯೋ ನಾನು ಬಂದು ಕೊಡ್ತೀನಿ, ಲೆಟ್ ಇಂಪ್ರೂವ್. ಇಲ್ಲದೆ ಇರೋ ಅಲಿಗೇಷನ್. ಈಗ ಅವ್ರು ನಾನು ಹಳ್ಳಿಗೆ ಹೋಗಿಲ್ಲ ಅಂದೆ, ಡಾಕ್ಯುಮೆಂಟ್ ಇದೆ ನೋಡಿ.
ಈಗ ಅವ್ರು ನಾನು ಕೊಟ್ಟಿದ್ದೀನಿ ಅನ್ನಲ್ಲ, ಆ ಹೇಳಿಕೆ ತೋರ್ಸಕ್ಕೆ ಹೇಳಿ. ಯೂಟ್ಯೂಬಲ್ಲಿ ಇರಲ್ವಾ ಏನೋ ನಾನು ಮಾತಾಡೋದು, ಹೋಗ್ಲಿ ನನ್ನ ಪೇಜ್ಗೆ ಹೋಗಿ ಹುಡ್ಕಕ್ಕೆ ಹೇಳಿ ಇದ್ರೆ. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ.